ವೀಕ್ಷಕರಿಗೆಲ್ಲ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಆಟ ಈಗ ಶುರುವಾಗಿದೆ. ಬಿಗ್ ಬಾಸ್ ಮನೇಲಿ ಯಾರೆಲ್ಲ ನರ್ಕಕ್ಕೆ ಹೋಗಿದ್ದಾರೆ ಮತ್ತು ಯಾರೆಲ್ಲ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ಮನೇಲಿ ಬಂದ ಮೊದಲ ದಿನವೇ ಈಗ ಧನ್ರಾಜ್ ಅವರು ಕನ್ಫೆಷನ್ ರೂಮ್ಗೆ ಕಾಲಿಟ್ಟಿದ್ದಾರೆ. ಬಿಗ್ ಬಾಸ್ ಕಡೆಯಿಂದ ಧನ್ರಾಜ್ ಅನ್ನೋ ಹೆಸರು ಕೇಳಿ ಬರುತ್ತೆ. ಬಿಗ್ ಬಾಸ್ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಧನ್ರಾಜ್ ಇಲ್ಲಿ ಹೇಳ್ತಾರೆ. ಇದರಿಂದಾಗಿ ಬಿಗ್ ಬಾಸ್ಗೆ ಮೊದಲ ಬಾರಿ ಮೈಕ್ನ ಸರಿಯಾಗಿ ಹಾಕೊಳ್ಳಿ ಅಂದ ವ್ಯಕ್ತಿ ನೀವೇ ಅಂತಲೂ ಕೂಡ ಧನ್ರಾಜ್ಗೆ ಇಲ್ಲಿ ಹೇಳ್ತಾರೆ. ಇದನ್ನು ಕೇಳಿ ಧನ್ರಾಜ್ ಅವರು ಶಾಕ್ ಆಗಿ ಕಣ್ಣ ಬಿಡ್ತಿರ್ತಾರೆ. ಥ್ಯಾಂಕ್ ಯು ಅಂತಲೂ ಕೂಡ ಹೇಳ್ತಾರೆ. ಅದಾದಮೇಲೆ ಸುದೀಪ್ ಅವರು ನಿಮಗೆ ಏನು ಹೇಳಿದರು ಅಂತಲೂ ಕೂಡ ಇಲ್ಲಿ ಕೇಳ್ತಾರೆ. ಧನ್ರಾಜ್ ಅವರು ಇಲ್ಲಿ ನೆನೆಸ್ಕೊಳ್ತಾರೆ. ಧನ್ರಾಜ್ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂಥ ಸಂದರ್ಭದಲ್ಲಿ ನಟ ಕಿಚ್ಚ ಸುದೀಪ್ ಅವರು ನೀವು ಜಿಂಕೆ ಥರ ಅಂತ ಕೂಡ ಹೇಳಿರ್ತಾರೆ. ಇನ್ನು ಮುಂದೆ ಜಿಂಕೆ ಥರ ಉತ್ತರ ಕೊಡಬೇಕು ಅಂತಲೂ ಕೂಡ ಬಿಗ್ ಬಾಸ್ ಹೇಳ್ತಾರೆ. ಹೋ ಸೂಪರ್ ಅಂತಲೂ ಕೂಡ ಧನ್ರಾಜ್ ಇಲ್ಲಿ ಹೇಳ್ತಾರೆ. ಇದಾದಮೇಲೆ ಇಲ್ಲಿಂದ ಎದ್ದು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಸಣ್ಣ ವಾಯ್ಸ್ ಬರುತ್ತೆ. ಈಗ ನೀವು ಜಿಂಕೆ ಅಂತೆ ಹೋಗಿ ಈ ಪತ್ರವನ್ನು ಓದಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ. ಧನ್ರಾಜ್ ಅವರು ಕೂಡ ಜಿಂಕೆ ಅಂತೆ ಓಡಾಡಿಕೊಂಡು ಬರ್ತಾ ಬೇಗ ಬನ್ನಿ ಅಂತ ಎಲ್ಲರನ್ನೂ ಕೂಗ್ತಿರ್ತಾರೆ. ಆದರೆ ಲೇಟ್ರಲ್ಲಿರೋದು ಏನು ಅಂತ ಹೇಳೋದಾದರೆ, ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ನಾಮಿನೇಷನ್ ಪ್ರಕ್ರಿಯೆ ಈಗ ಶುರುವಾಗ್ತಾ ಇದೆ. ಧನ್ರಾಜ್ ಅವ್ರ ಕೈಯಿಂದ ಮೊದಲನೇದಾಗಿ ಲೆಟರ್ ಬಂದಿದೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ 11ರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.